ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಮತ್ತೆ ರಾಜ್ಯ ರಾಜಕೀಯದಲ್ಲಿ ಚಟುವಟಿಕೆಗಳು ಗರಿಗೆದರಿವೆ ಅಂತಾನೆ ಹೇಳಬಹುದು. ನಿನ್ನೆ ಅಶೋಕ ಹೋಟೆಲ್ನಲ್ಲಿ ಬೀಡು ಬಿಟ್ಟಿದ್ದಂತಹ ನಾಯಕರೆಲ್ಲ ಇವತ್ತು ಸಭೆ ಸೇರಿ ಚರ್ಚೆಯನ್ನ ನಡೆಸಿದ್ರು. ಬನ್ನಿ, ಅಶೋಕ ಹೋಟೆಲ್ನಲ್ಲಿ ಯಾವೆಲ್ಲ ನಾಯಕರಿದ್ದಾರೆ, ಏನ್ ಚರ್ಚೆ ನಡೀತಾ ಇದೆ ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಜಯಪ್ರಕಾಶ್ ಶೆಟ್ಟಿ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಜಯಪ್ರಕಾಶ್ ಶೆಟ್ಟಿ, ಹೇಳಿ, ಅಶೋಕ ಹೋಟೆಲ್ನಲ್ಲಿ ಯಾವೆಲ್ಲ ನಾಯಕರಿದ್ದಾರೆ, ಏನ್ ಚರ್ಚೆ ನಡೀತಾ ಇದೆ? ಸೌಮ್ಯ, ಈಗ ಒಟ್ಟಾರೆಯಾಗಿ ರಾಜ್ಯ ಬಿಜೆಪಿಯಲ್ಲಿ ಎರಡು ಬಣಗಳು ಉಂಟಾಗಿದೆ. ಒಂದು, ಈ ಸಿಎಂ ಅವರ ಗೃಹ ಕಚೇರಿ ಕೃಷ್ಣಾದ ಪಕ್ಕದಲ್ಲಿರುವಂತಹ ಲಲಿತ್ ಅಶೋಕ್ನಲ್ಲಿ ಒಂದು ಬಣ, ಇನ್ನೊಂದು ರೇಸ್ ಕೋರ್ಸ್ ರಸ್ತೆಯಲ್ಲಿ ಮುಖ್ಯಮಂತ್ರಿಗಳ ಪಾಳಯ, ಅವರ ಅಧಿಕೃತ ನಿವಾಸದಲ್ಲಿ ಅಲ್ಲೊಂದು ಪಾಳಯ. ಹಾಗೇನೆ 1 ಕಿಲೋಮೀಟರ್ ಅಂತರದ ಈ ಒಂದು ಅಂತರದಲ್ಲಿ ಎರಡು ಬಣಗಳು ತಮ್ಮ ತಮ್ಮ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದೆ. ಬಹಳ ಪ್ರಮುಖವಾಗಿ ಗಮನಿಸಬೇಕು ಅಂತಂದ್ರೆ, ನಿನ್ನೆ ಮಧ್ಯರಾತ್ರಿ ತನಕ ಬಹಳಷ್ಟು ಜೋರಿನ ಚರ್ಚೆಗಳು ನಡೆದಿತ್ತು. ಬಿಜೆಪಿ ಹೈಕಮಾಂಡ್ ಮುಂದೆ ಯಡಿಯೂರಪ್ಪ ಮತ್ತು ಅವರ ಪಾಳಯ, ಹಾಗೇನೆ ಈಶ್ವರಪ್ಪ ಅವರ ಜೊತೆಗಿದ್ದಂತಹ ಅನಂತಕುಮಾರ್ ಇರಬಹುದು, ಜಗದೀಶ್ ಶೆಟ್ಟರ್ ಇರಬಹುದು, ಇವರೆಲ್ಲರೂ ಸಹ ಬಹಳ ದೀರ್ಘವಾದಂತಹ ಮಾತುಕತೆಯನ್ನು ನಡೆಸಿದ್ರು. ಈಗ ಒಟ್ಟಾರೆಯಾಗಿ ಕಂಡು ಬರುವಂತದ್ದು, ಈಗ ಹೋಟೆಲ್ ಅಶೋಕ್ ಏನಿದೆ, ಇಲ್ಲಿ ಅನಂತಕುಮಾರ್ ಅಂದ್ರೆ ಜಗದೀಶ್ ಶೆಟ್ಟರ್ ಅಂದ್ರೆ ಒಂದು ಈಶ್ವರಪ್ಪ ಬಣ ಅಂತ ಏನು ಗುರುತಿಸಿಕೊಂಡಿದೆ, ಅವರ ತೀವ್ರತರದ ಚರ್ಚೆಗಳು, ತಂತ್ರಗಳು, ರಾಜಕೀಯ ಪ್ರತಿತಂತ್ರಗಳು ನಡೀತಾ ಇದ್ರೆ, ಮತ್ತೊಂದು ಕಡೆ ಸಿಎಂ ಬಣ ಏನಿದೆ, ಸಿಎಂ ಪಾಳ ಏನಿದೆ, ಅದು ರೇಸ್ ಕೋರ್ಸ್ ರಸ್ತೆಯಲ್ಲಿ ತಂತ್ರ ಪ್ರತಿತಂತ್ರಗಳನ್ನು ಹೆಣೆಯುತ್ತಾ ಇದೆ. ಕಾರಣ ಸ್ಪಷ್ಟ. ನಾಳೆ ಅಂದ್ರೆ ವಿಶೇಷವಾಗಿ 3ನೇ ತಾರೀಕಿನಂದು 11 ಗಂಟೆಗೆ, ಬುಧವಾರದಂದು 11 ಗಂಟೆಗೆ ನೂತನ ಶಾಸಕಾಂಗದ ಪಕ್ಷದ ನಾಯಕನಾಗಿ ಆಯ್ಕೆ ಆಗ್ತಾರೆ ಅನ್ನುವಂತ ಮಾತನ್ನು ನಿನ್ನೆಯಷ್ಟೇ ರಾಜ್ಯ ಉಸ್ತುವಾರಿ ವಹಿಸಿರುವಂತಹ ಧರ್ಮೇಂದ್ರ ಪ್ರಧಾನ್ ಹೇಳಿದ್ರು. ಸೊ ಹಾಗಿರುವಾಗ ಶಾಸಕಾಂಗ ಪಕ್ಷದ ಸಭೆ ನಡೆಯುವಂತಹ ಸಂದರ್ಭದಲ್ಲಿ ಯಾರ ಪಾಳೆಯದ ಬಲ ಹೆಚ್ಚಿರುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಸೊ ಹಾಗಾಗಿ ಇತ್ತೀಚಿನ ಮಾಹಿತಿ ಪ್ರಕಾರ ಇಲ್ಲಿ ತನಕ ಮುಖ್ಯಮಂತ್ರಿಗಳು ಹೈಕಮಾಂಡ್ ಮುಂದೆ ಯಾವೆಲ್ಲ ಒಂದು ಪೆರೇಡ್ ಅನ್ನ ಮಾಡಿಸಿದ್ರು, ಶಾಸಕರ ಪೆರೇಡ್ ಅನ್ನ ಮಾಡಿಸಿದ್ರು, ಈಗ ಸದ್ಯಕ್ಕೆ ನೋಡೋದಿದ್ರೆ ಮುಖ್ಯಮಂತ್ರಿಗಳ ಅಂದ್ರೆ ಯಡಿಯೂರಪ್ಪನವರ ಬಣ ಸ್ವಲ್ಪ ಸಾಕಷ್ಟು ಹೆಚ್ಚು ಪ್ರಬಲವಾಗಿದೆ ಅಂತ ಹೇಳಬಹುದು, ಹೆಚ್ಚು ಶಾಸಕರ ಬೆಂಬಲ ಅವರಿಗಿದೆ ಅಂತ ಹೇಳಬಹುದು. ಇದೇ ಸಂದರ್ಭಕ್ಕೆ ಸರಿಯಾಗಿ ಈಶ್ವರಪ್ಪ ಬಣ ಏನಿದೆ, ಆ ಒಂದು ಬಣದಿಂದ ಹೆಚ್ಚೆಚ್ಚು ಶಾಸಕರನ್ನ ತಮ್ಮ ಬಣಕ್ಕೆ ಸೇರಿಸಿಕೊಳ್ಳುವಂತಹ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಎರಡೂ ಕಡೆಗಳಿಂದ, ಹಾಗೇನೆ ಅಲ್ಲಿರುವಂತಹ ಶಾಸಕರು ಯಾವುದೇ ಕಾರಣಕ್ಕೂ ಮತ್ತೊಂದು ಬಣಕ್ಕೆ ಹೋಗಬಾರದು ಅನ್ನುವಂತ ರೀತಿಯಲ್ಲಿ ಕೂಡ ಮುಖ್ಯಮಂತ್ರಿ ಬಣ ಕಾರ್ಯತಂತ್ರವನ್ನು ಹೆಣೆಯುತ್ತಾ ಇದೆ. ಸೊ ಹಾಗಾಗಿ ಎರಡೂ ಬಣಗಳೇನಿದೆ ತಮ್ಮ ಶಾಸಕರ ಸಂಖ್ಯೆಯನ್ನ, ಎಸ್ಪೆಷಲಿ ಎಂಎಲ್ಎಗಳ ಸಂಖ್ಯೆಯನ್ನ ಹೆಚ್ಚು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಆ ಮೂಲಕ ಬುಧವಾರ 11 ಗಂಟೆಗೆ ನಡೆಯುವಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೆಚ್ಚು ಶಾಸಕರು ಯಾರ ಬಳಿ ಇರ್ತಾರೋ ಅವರ ಪಾಲಿಗೆ ಮುಖ್ಯಮಂತ್ರಿ ಪಟ್ಟ ಸಿಗಬಹುದು ಅನ್ನುವಂತ ಒಂದು ಆಶಾಭಾವನೆ. ಆದ್ರೆ ಇದೇ ಒಂದು ಫಾರ್ಮುಲಾವನ್ನ ಬಿಜೆಪಿ ಹೈಕಮಾಂಡ್ ಅನುಸರಿಸುತ್ತಾ ಅನ್ನೋದು ಕೂಡ ಒಂದು ಯಕ್ಷ ಪ್ರಶ್ನೆಯಾಗಿದೆ. ಹಾಗಾಗಿ ಒಂದು ವೇಳೆ ಈ ರೀತಿ ಎರಡೂ ಬಣಗಳಿಂದ, ಒಂದೊಂದು ಬಣಗಳಿಂದ ಆ ಬಣದಿಂದ ಈ ಬಣಕ್ಕೆ, ಈ ಬಣದಿಂದ ಆ ಬಣಕ್ಕೆ ಶಾಸಕರ ಖರೀದಿ ಯತ್ನ ಕೂಡ ನಡೆಯಬಹುದು. ಸೊ ಆ ಹಿನ್ನೆಲೆಯಲ್ಲಿ ಒಂದು ವೇಳೆ ಶಾಸಕರನ್ನ ಯಾವುದಾದ್ರೂ ರೆಸಾರ್ಟ್ ಕರ್ಕೊಂಡೋಗಿ ಯಾವುದೇ ಒಂದು ತೊಂದರೆ ಇಲ್ಲದ ಹಾಗೆ ಒಂದು ಬಣಗಳನ್ನ ಗಟ್ಟಿ ಮಾಡಿಕೊಳ್ಳುವಂತಹ ಪ್ರಯತ್ನಗಳು ಕೂಡ ನಡೆಯುವಂತಹ ಸಾಧ್ಯತೆ ಇದೆ. ಸೌಮ್ಯ. ಓಕೆ ಜಯಪ್ರಕಾಶ್, ಈಗ ಸಭೆ ನಂತರ ಏನಾದ್ರೂ ಜಗದೀಶ್ ಶೆಟ್ಟರ್ ಅವರು ನಿಮ್ಗೆ ಮಾತಿಗೆ ಸಿಕ್ಕಿದ್ರ? ಏನ್ ಹೇಳ್ತಾರೆ ಜಗದೀಶ್ ಶೆಟ್ಟರು? ಜಗದೀಶ್ ಶೆಟ್ಟರು ಅಶೋಕ ಹೋಟೆಲ್ಗೆ ಹೋಗೋದಕ್ಕಿಂತ ಮೊದಲು ಹೇಳಿದಂತಹ ಮಾತು ಏನಂತಂದ್ರೆ, ನಾನು ಕೂಡ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷೆ ಅನ್ನುವಂಥದ್ದು ಕೇವಲ ಎರಡು ಮಾತುಗಳು ಮಾತ್ರ ಕೇಳಿ ಬರ್ತಾ ಇದೆ. ಒಂದು ಸದಾನಂದ ಗೌಡರು, ಮತ್ತೊಂದು ಜಗದೀಶ್ ಶೆಟ್ಟರ್, ಅವರಿಬ್ಬರೇ ಹೇಳ್ತಾ ಇರುವಂತದ್ದು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷೆ ಹೌದು ಅನ್ನುವಂಥದ್ದು. ಉನ್ನತ ಮೂಲಗಳ ಪ್ರಕಾರ ಈ ಇಬ್ಬರ ಹೆಸರುಗಳು ಕೂಡ ಹೈಕಮಾಂಡ್ ಮುಂದಿದೆ. ಆದ್ರೆ ಯಾರ ಬಳಿ ಶಾಸಕರ ಸಂಖ್ಯೆ ಜಾಸ್ತಿ ಇದೆ ಅವರ ಪಾಲಿಗೆ ಸಿಗುವಂತಹ ಸಾಧ್ಯತೆ ಹೆಚ್ಚು. ಜೊತೆಗೆ ಯಡಿಯೂರಪ್ಪನವರಿಗೆ ಈಗಾಗಲೇ ಆಶ್ವಾಸನೆ ಕೊಟ್ಟಿರೋ ಕಾರಣದಿಂದಾಗಿ ಕೂಡ ಅವರ ಪಾಲಿಗೆ ಮುಖ್ಯಮಂತ್ರಿ ಪಟ್ಟ ಸಿಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ನಾವೀಗ ನೋಡಬಹುದು. ಈಶ್ವರಪ್ಪನವರು ಬರ್ತಾ ಇದ್ದಾರೆ. ಈಶ್ವರಪ್ಪನವರು ಈಗ ಒಳಗೆ ಹೋಗ್ತಾ ಇದ್ದಾರೆ. ಸೊ ಅದಕ್ಕಿಂತ ಮೊದಲು ಅವರು ಇಲ್ಲಿ ಮಾತನಾಡುವಂತಹ ಸಾಧ್ಯತೆ ಇದೆ. ಸೊ ಬನ್ನಿ, ಈಶ್ವರಪ್ಪನವರು ಏನು ಹೇಳ್ತಾರೆ ನೋಡೋಣ. ಜೊತೆಗೆ ಸಚಿವರಾಗಿರುವಂತಹ ನಾರಾಯಣಸ್ವಾಮಿ, ಹಂಗಾಮಿ ಸಚಿವರಾಗಿರುವಂತಹ ನಾರಾಯಣಸ್ವಾಮಿ ಅವರು ಕೂಡ ಇದ್ದಾರೆ. ಈಗ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಈಶ್ವರಪ್ಪನವರು ನಮ್ಮ ಜೊತೆ ಇದ್ದಾರೆ. ರಾಮದಾಸ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಬನ್ನಿ ಕೇಳೋಣ. ಯಾವ ರೀತಿಯ ಚರ್ಚೆಗಳು ನಡ್ಕೋತೀನಿ ಬಿಡ್ರಿ. ಎಷ್ಟು
ನಿನ್ನೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರಾದ ಅರುಣ್ ಜೇಟ್ಲಿ ಅವರು, ರಾಜನಾಥ್ ಸಿಂಗ್ ಅವರು, ವೆಂಕಯ್ಯ ನಾಯ್ಡು ಅವರೆಲ್ಲ ಬಂದ್ಬಿಟ್ಟು ಹೋಗಿದ್ದಾರೆ. ನಮ್ಮೆಲ್ಲ ಶಾಸಕರು, ಎಲ್ಲ ಪ್ರಮುಖರು, ಪದಾಧಿಕಾರಿಗಳು, ಲೋಕಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು ಅವರೆಲ್ಲರೂ ಭೇಟಿ ಮಾಡಿದ್ದಾರೆ. 3ನೇ ತಾರೀಕು ನಮ್ಮ ಪಕ್ಷದ ಶಾಸಕಾಂಗದ ಸಭೆಯನ್ನು ಕೂಡ ಕರೆದು ಅಲ್ಲಿ ನಮ್ಮ ಪಕ್ಷದ ನಮ್ಮ ನಾಯಕರು ಮತ್ತು ಮುಂದಿನ ಮುಖ್ಯಮಂತ್ರಿಗಳ ಆಯ್ಕೆ ಆಗದಿದೆ. ಅವತ್ತು ತೀರ್ಮಾನ ಆಗುತ್ತೆ. ನಾನು ಪಕ್ಷದ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷನಾಗಿದ್ದೇನೆ. ಭಾರತೀಯ ಜನತಾ ಪಕ್ಷದ ರಾಜ್ಯ ಅಧ್ಯಕ್ಷನಾಗಿ ಇರೋದು 3 ವರ್ಷದ ಒಂದು ಟರ್ಮು. ಈ 3 ವರ್ಷದಲ್ಲಿ ಪಕ್ಷದ ಸಂಘಟನೆಯನ್ನೇ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಹೀಗಾಗಿ ನಾನು ಮುಖ್ಯಮಂತ್ರಿಯ ಸ್ಪರ್ಧೆಯ ಆಕಾಂಕ್ಷಿ ಅಲ್ಲ. ಸರ್, ಹೊಸ ನಾಯಕನ ಆಯ್ಕೆಗೆ ಯಾಕೆ ಇಷ್ಟು ತಡ ಆಗ್ತಾ ಇದೆ ಅಂತ? ಎಲ್ರಿ ನೆನ್ನೆ ತಾನೇ ಇನ್ನೂ ಆಗಿರೋದಲ್ಲಪ್ಪ, ಯಾಕಿಷ್ಟು ತಡ? ಅಂದ್ರೆ 3ನೇ ತಾರೀಕುವರೆಗೆ ಕಾಯ್ಬೇಕಾದ. ಹೌದು, 2 ದಿನ ನಾಳೆ ಬಿಟ್ರೆ ನಾಡ್ದ. ಸರ್, 2 ಬಣಗಳು ಎಲ್ಲಿದೆ ಬಣ? ಅಲ್ಲ, ಅದು ಖಂಡಿತ ಇದೆ ಸರ್. ನೀವು ಹೇಳ್ತಾ ಇರೋದು ನೋಡಿ, ಸಂಖ್ಯಾಬಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವಿರೋದು 121 ಜನ ಶಾಸಕರು. 121 ಜನ ಶಾಸಕರಲ್ಲಿ ಅನೇಕರಿಗೆ ಅನೇಕ ಅಭಿಪ್ರಾಯಗಳಿರುತ್ತೆ. ನಾನು ಇಂಥವ್ರು ಮುಖ್ಯಮಂತ್ರಿ ಆದ್ರೆ ಒಳ್ಳೇದು, ಇಂಥವ್ರು ಮುಖ್ಯಮಂತ್ರಿ ಆಗೋದು ಒಳ್ಳೇದು ಅನ್ನೋ ಯೋಚನೆ ಇದೆಯಲ್ಲ, ಅದು ನಿಜಕ್ಕೂ ಅದಕ್ಕೆ ಮಹತ್ವ ಇದೆ. ರಾಜ್ಯದ ಹಿತದೃಷ್ಟಿಯಿಂದ, ಪಕ್ಷದ ಸಂಘಟನೆ ಹಿತದೃಷ್ಟಿಯಿಂದ ಯಾರು ಆದ್ರೂ ಒಳ್ಳೇದು ಅನ್ನೋ ಚಿಂತನೆಗಳು ನಡೆದೇ ಇದ್ದವು. ಇದು ಬಣ ಅಂತ ಯೋಚನೆ ದಯವಿಟ್ಟು ಮಾಡಬಾರ್ದು. ಅಧ್ಯಕ್ಷ ಒಂದು ಪ್ರಶ್ನೆ ಕೇಳ ನಾನು. ಕೇಳ 10 ಕೇಳಿ. 21 ಶಾಸಕರ ಒಂದೇ ಕಡೆ ಕೂಡಾಕಿ ಮುಗಿದೋಗುತ್ತಲ್ಲ. ಇದು ಅದಕ್ಕೆ 3ನೇ ತಾರೀಕು ಕರೆದ್ರೆ ಸಭೆ. 1ನೇ ತಾರೀಕು 1ನೇ ಕಡೆ ಕೂಡೋದಕ್ಕೆ 3ನೇ ತಾರೀಕು ಸಭೆ ತೆರೆದಿದ್ದೀವಿ. ಅಲ್ಲಿ ಸಭೆ ಅಲ್ಲೂ ಮತ್ತೆ ಚರ್ಚೆ ಮಾಡ್ತೀವಿ. ಅಲ್ಲಿ ಯಾಕಂದ್ರೆ ರಾಷ್ಟ್ರೀಯ ನಾಯಕರು ಬರೆದು ಅದೊಂದು ಬಣ ಇದೊಂದು ಬಣ ಅಲ್ಲಿ ಬೇರೆ ಇಲ್ಲಿ ಬೇರೆ ಮಾಡಲ್ಲ. ಟೋಟಲ್ ರೇಸ್ ಕೋರ್ಸ್ ಏನ್ ಬೇರೆ ಬೇರೆ ಅಲ್ಲ. ಇದಿಷ್ಟು ಟಿವಿಗಳಿದಾವೆಲ್ಲ ಬೇರೆ ಬೇರೆ ಇದ್ರಿ ನೀವು. ಆದ್ರೆ ಇಷ್ಟು ತಂಡಗಳ ಮ್ಯಾನೇಜ್ಮೆಂಟ್ ಬೇರೆ, ನಾವು ಬೇರೆ, ಎಲ್ಲ ಬೇರೆ. ಹಂಗೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ಒಂದೇ, ಯಾವುದೇ ಕಾರಣಕ್ಕೂ ಪ್ರಶ್ನೆ ಇಲ್ಲ. ನಾವೆಲ್ಲ ಒಟ್ಟಾಗಿದ್ದೇವೆ. ಇದರಲ್ಲಿ ಏನಾಗುತ್ತೆ, ಮುಖ್ಯಮಂತ್ರಿ ಸ್ಥಾನ ಅನ್ನೋದು ಬಹಳ ದೊಡ್ಡ ಸ್ಥಾನ ಒಂದು ರಾಜ್ಯದ ಹಿತದೃಷ್ಟಿಯಿಂದ. ಈ ಮುಖ್ಯಮಂತ್ರಿ ಸ್ಥಾನದ ಆಯ್ಕೆಗೆ ಇಡೀ ನಮ್ಮ ಎಲ್ಲ ಶಾಸಕರು ಅವರ ಅಭಿಪ್ರಾಯವನ್ನ, ಪಕ್ಷದ ಎಲ್ಲ ಪದಾಧಿಕಾರಿಗಳು, ಹಿತೈಷಿಗಳು ಅವರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾಳೆ 3ನೇ ತಾರೀಕು ಬಂದಂತ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರುಗಳ ಜೊತೆ ಕೂತು ಚರ್ಚೆ ಮಾಡಿ ನಮ್ಮ ನಾಯಕನ ಆಯ್ಕೆ ನಾವು ಮಾಡ್ತೇವೆ. ಇನ್ನೂ ನೋಡ್ಬೇಕಿದು. ರಾಮದಾಸ್ ಇದ್ದಾರೆ, ನಾರಾಯಣಸ್ವಾಮಿ ಇದ್ದಾರೆ. ಯಾಕೆ ಅವರೇ ಮುಖ್ಯಮಂತ್ರಿ ಆಗಿ ಶಕ್ತಿ ಇಲ್ವಾ? ನಮಸ್ಕಾರಪ್ಪ. ಓಕೆ, ಇದು हिंदी में क्या बोलना बोलो. ಏನಾಗ್ತಿದೆ ಅಂತ ಹೇಳಿ क्या हो रहा है? कर्नाटक को कल हमारा राष्ट्रीय नेता माननीय अरुण जेटली जी, राजनाथ सिंह जी, वेंकैया नायडू जी सभी आकर हमारा विधायकों का भावना क्या है सभी पूछकर कल गया.